ಇಂದು ಕೋತಿ ಮತ್ತು ಮೊಸಳೆಯ ನೀತಿ ಕಥೆಯನ್ನು ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ನೇರಳೆ ಮರವಿತ್ತು. ಆ ಮರದಲ್ಲಿ ಒಂದು ಕೋತಿ ವಾಸಿಸುತ್ತಿತ್ತು. ಪ್ರತಿದಿನವೂ ಅದು ಆ ಮರದ ಸಿಹಿ ಹಣ್ಣುಗಳನ್ನು ತಿಂದು ಜೀವಿಸುತ್ತಿತ್ತು. ಒಂದು ದಿನ ನದಿಯಲ್ಲಿ ಒಂದು ಮೊಸಳೆ ಈಜುತ್ತಾ ಬಂದು ಆ ಮರದ ಹತ್ತಿರ ನಿಂತಿತು. ಕೋತಿಗೆ ಹೊಸ ಸ್ನೇಹಿತ ಸಿಕ್ಕನೆಂಬ ಖುಷಿಗೆ ಅದು ಕೆಲವು ಸಿಹಿ ಹಣ್ಣುಗಳನ್ನು ಕಿತ್ತು ಆ ಮೊಸಳೆಗೆ ಕೊಟ್ಟಿತು. ಮೊಸಳೆ ಹಣ್ಣುಗಳನ್ನು ತಿಂದು ತುಂಬಾ ಸಂತೋಷಪಟ್ಟಿತು. ಅದಾದ ನಂತರ ಮೊಸಳೆ ಪ್ರತಿದಿನ ಬಂದು ಕೋತಿಯೊಂದಿಗೆ ಮಾತನಾಡಿ ಹಣ್ಣು ತಿನ್ನುತ್ತಿತ್ತು. ಇಬ್ಬರು ಉತ್ತಮ ಸ್ನೇಹಿತರಾದರು. ಒಂದು ದಿನ ಮೊಸಳೆಯು ಆ ಹಣ್ಣುಗಳ ಬಗ್ಗೆ ತನ್ನ ಹೆಂಡತಿಗೆ ಹೇಳಿತು. ಅವಳೂ ಹಣ್ಣುಗಳನ್ನು ತಿಂದು ತುಂಬಾ ಇಷ್ಟಪಟ್ಟಳು. ಆದರೆ ಒಂದು ದಿನ ಆಕೆಗೆ ಒಂದು ಕೆಟ್ಟ ಆಲೋಚನೆ ಬಂತು. ಅವಳು ಮೊಸಳೆಗೆ ಹೇಳಿದಳು, ಆ ಕೋತಿ ಪ್ರತಿದಿನ ಇಷ್ಟು ಸಿಹಿ ಹಣ್ಣು ತಿನ್ನುತ್ತದೆ ಎಂದರೆ ಅದರ ಹೃದಯವೂ ಸಿಹಿಯಾಗಿರಬೇಕು. ನನಗೆ ಆ ಕೋತಿಯ ಹೃದಯ ಬೇಕು ಎಂದಿತು. ಇದರಿಂದ ಮೊಸಳೆಗೆ ತುಂಬಾ ದುಃಖವಾಯಿತು. ಆದರೂ ಹೆಂಡತಿಯ ಮಾತಿಗೆ ಒಪ್ಪಿಕೊಂಡು ಕೋತಿಯನ್ನು ಮೋಸಗೊಳಿಸಲು ನಿರ್ಧರಿಸಿತು. ಅದು ಕೋತಿಯ ಹತ್ತಿರ ಬಂದು ಹೇಳಿತು, ಸ್ನೇಹಿತ, ನನ್ನ ಮನೆ ಆ ನದಿಯ ಆಚೆ ಇದೆ. ಬಾ, ನಿನಗಿಂದು ನನ್ನ ಹೆಂಡತಿಯನ್ನೂ ಭೇಟಿ ಮಾಡಿಸುತ್ತೇನೆ. ಅವಳು ನಿನ್ನನ್ನು ನೋಡಲು ತುಂಬಾ ಆಸೆಪಟ್ಟಿದ್ದಾಳೆ ಎಂದಿತು. ಇದರ ಮಾತು ಕೇಳಿ ಕೋತಿಗೆ ತುಂಬಾ ಸಂತೋಷವಾಯಿತು. ಕೋತಿ ಮೊಸಳೆಯ ಮೇಲೆ ನಂಬಿಕೆ ಇಟ್ಟು ಅದರ ಬೆನ್ನಿನ ಮೇಲೆ ಕುಳಿತು ನದಿಯನ್ನು ದಾಟಲು ಹೊರಟಿತು. ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ನಿಜ ಹೇಳಿತು. ಸ್ನೇಹಿತ, ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ ಎಂದು. ಕೋತಿಗೆ ಈ ಮಾತು ಕೇಳಿ ಸ್ವಲ್ಪ ಭಯವಾಯಿತು. ಆದರೂ ಅದು ಹೆದರದೆ ನಗುತ್ತಾ ಹೇಳಿತು, ಅಯ್ಯೋ, ನೀನು ಮೊದಲೇ ಹೇಳಿದರೆ ನನ್ನ ಹೃದಯವನ್ನು ತೆಗೆದುಕೊಂಡು ಬರುತ್ತಿದ್ದೆ. ನಾನೀಗ ನನ್ನ ಹೃದಯವನ್ನು ಆ ಮರದ ಮೇಲೆ ಇಟ್ಟು ಬಂದಿರುವೆ. ಒಮ್ಮೆ ನನ್ನನ್ನು ಹಿಂದಿರುಗಿಸು, ಹೃದಯವನ್ನು ತೆಗೆದುಕೊಂಡು ಬರುವೆ ಎಂದಿತು. ಮೊಸಳೆ ಅದನ್ನು ನಂಬಿ ಮರದ ಬಳಿ ಹೋದಾಗ ಕೋತಿ ತಕ್ಷಣ ಮರದ ಮೇಲಕ್ಕೆ ಹಾರಿ ನಕ್ಕು ಹೇಳಿತು, ಮೋಸಗಾರ ನೀನು. ಯಾರೂ ತಮ್ಮ ಹೃದಯವನ್ನು ಹೊರಗೆ ಇಡುವುದಿಲ್ಲ. ಹೋಗು, ನೀನು ಒಳ್ಳೆ ಸ್ನೇಹಿತ ಎಂದುಕೊಂಡು ನಿನ್ನನ್ನು ತುಂಬಾ ನಂಬಿದ್ದೆ. ನೀನು ಉಂಡ ಮನೆಗೆ ದ್ರೋಹ ಬಗೆಯುವ ಮೋಸಗಾರ. ನೀನು ಇಲ್ಲಿಂಗ ಹೊರಡು ಎಂದು ಕೋಪದಿಂದ ಹೇಳಿತು. ಮೊಸಳೆ ನಾಚಿಕೆಯಿಂದ ಮರಳಿಹೋಯಿತು. ಕಥೆಯ ನೀತಿ: ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಎಂತಹ ಅಪಾಯವನ್ನು ತಪ್ಪಿಸಬಹುದು. ಮೋಸ ಮಾಡುವವರು ಯಾವಾಗಲೂ ಸೋಲುತ್ತಾರೆ. ಇಂತಹ ನೀತಿ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಇಂತಹ ಕಥೆಗಳು ತುಂಬಾ ಉಪಯೋಗವಾಗಿದೆ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹವೇ ನಮಗೆ ಸ್ಫೂರ್ತಿ. ಧನ್ಯವಾದಗಳು.